ಇನ್ನು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಹಾವೇರಿಯಲ್ಲಿ ಮಾತಾಡಿದ್ದು ನೋಡಿದ ಮೇಲೆ ಅವರ ಭಾಷಣವನ್ನು ಡಬಲ್ ಕಾನ್ಸಂಟ್ರೇಷನ್ನೊಂದಿಗೆ ಕೇಳಿಸಿಕೊಳ್ಳೋ ಹಾಗಾಗಿದೆ. ಸಿದ್ದರಾಮಯ್ಯನವರು ವೇದಿಕೆಯ ಮೇಲಿದ್ದಾಗ ಅವರು ಆಡುವ ಮಾತುಗಳು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಹಿಂಟ್ ಕೊಡೋಂಗೇನಾದ್ರು ಇರ್ತಾವ ಅಂತ. ಈಗ ಇವತ್ತಿನ ಭಾಷಣ ನೋಡಿ ನೀವು, ಭಾಳ ಕಾವ್ಯಾತ್ಮಕವಾಗಿ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಕಾವ್ಯಾತ್ಮಕವಾಗಿ ಅವರ ಭಾಷಣದ ಕೆಲವು ವಾಕ್ಯಗಳನ್ನು ಹೇಳ್ತೀನಿ. ವಿಜಯಪುರ ಜಿಲ್ಲೆ ನಿಂಬೆಹಣ್ಣಿನ ನಾಡು, ನಿಂಬೆಗಿಂತ ಹುಳಿ ಇಲ್ಲ, ದುಂಬಿಗಿಂತ ಕಪ್ಪಿಲ್ಲ, ಶಂಭುವಿನಿಗಿಂತ ದೇವರಿಲ್ಲ, ನಂಬಿಕೆಗಿಂತ ಶ್ರೇಷ್ಠ ಗುಣ ಇಲ್ಲ. ಶ್ರೇಷ್ಠ ಹುಳಿ ಲಿಂಬೆ ಹುಳಿ, ಲಿಂಬೆ ಪೂಜೆಗೆ ದೃಷ್ಟಿ ತೆಗೆಯೋದಕ್ಕೆ ಉಪಯೋಗ ಆಗುತ್ತೆ, ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ. ಬುದ್ಧಿ ಇದ್ದರೆ ಯುದ್ಧ ಗೆಲ್ತಾರೆ, ಗುಣ ಇದ್ದರೆ ಹೃದಯ ಗೆಲ್ತಾರೆ, ತಾಳ್ಮೆ ಇದ್ದರೆ ಜಗತ್ತನ್ನೇ ಗೆಲ್ತಾರೆ. ಯಾವ ತಾಳ್ಮೆಯ ಬಗ್ಗೆ ಮಾತಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಅಂತ. ತಾಳ್ಮೆ ಇದ್ದರೆ ಜಗತ್ತನ್ನೇ ಗೆಲ್ತಾರೆ. ನಿಂಬೆ ನಾಡಿಗೆ ನನ್ನನ್ನು ಕರೆಸಿದ್ದೀರಿ. ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವರಿಲ್ಲ, ನಂಬಿಕೆಗಿಲ್ಲ ದೊಡ್ಡ ಗುಣ ಇಲ್ಲ ಅಂತ. ಅಂದ್ರೆ ಎಲ್ಲಾ ಹುಳಿಗಳಕ್ಕಿನ್ನ ಶ್ರೇಷ್ಠವಾದಂತ ಹುಳಿ. ಎಲ್ಲದಕ್ಕೂ ಕೂಡ ಒಂದ್ ಕಡೆ ರುಚಿಗೆ, ಒಂದ್ ಕಡೆ ಪೂಜೆಗೆ, ಇನ್ನೊಂದ್ ಕಡೆ ದೃಷ್ಟಿ ತೆಗಿಲಿಕ್ಕೆ, ಎಲ್ಲದಕ್ಕೂ ಕೂಡ ನಾವು ಈ ನಿಂಬೆಹಣ್ಣ ಉಪಯೋಗಿಸ್ತೇವೆ. ಶ್ರೇಷ್ಠವಾದಂತ ಹುಳಿ ಆ ನಿಂಬೆಹಣ್ಣಲ್ಲಿ ಇರ್ತದಂತೆ. ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರ ನಂಬಿಕೆ ಅಂತೆ. ಬುದ್ಧಿ ಇದ್ದವರು ಇದನ್ನ ಯುದ್ಧವನ್ನ ಗೆಲ್ತಾರೆ, ಗುಣ ಇದ್ದವರು ಹೃದಯನ್ನ ಗೆಲ್ತಾರೆ. ಆದ್ರೆ ಹೃದಯ ಆದರೆ ತಾಳ್ಮೆ ಇದ್ದವರು ಜಗತ್ತನ್ನೇ ಗೆಲ್ತಾರೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಎಲೆಕ್ಷನ್ ಟೈಮಲ್ಲೂ ನಾನು ಕೆಲವು ಕ್ಷೇತ್ರಗಳಿಗೆ ನಾನು ಬಂದಿದ್ದೆ. ಇಲ್ಲಿ ಬಂದಾಗ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಒಂದು ಮಾತನ್ನ ಹೇಳಿದ್ದೆ ನಾನು. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದ್ಕೆ ಇವತ್ತು ಇಂಥ ದೊಡ್ಡ ಐತಿಹಾಸ ಪುಟಕ್ಕೆ ಸೇರಂತ ಕಾಮಗಾರಿಗಳನ್ನ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಬಸವನಗೌಡ ಯತ್ನಾಳ್ ಅವರು, ಅವ್ರ ಕ್ಷೇತ್ರ ಅನ್ನೋದು ಗೊತ್ತು ಇದು ನನಗೆ. ಅದರಿಂದ ಅವರ ಅಭಿಮಾನಿಗಳಿದ್ದಾರೆ. ನೀವು ನಮ್ಮ ಅಭಿಮಾನಿಗಳು ಕೂಡ. ಎಲ್ಲರ ಆಶೀರ್ವಾದದಿಂದಲೇ 136 ಸ್ಥಾನಗಳನ್ನ ಕಳೆದ ಚುನಾವಣೆಯಲ್ಲಿ ಗೆದ್ದದ್ದು. ಅದರಿಂದಲೇ ನಾವು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಯಿತು. 136 ಸ್ಥಾನಗಳನ್ನು ಗೆಲ್ಲಬೇಕಾದ್ರೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ.